ನಗರೀಕರಣ ಬೆಳೆದಂತೆ ಬೆಂಗಳೂರು ನಗರ ಹೊರವಲಯದಲ್ಲಿ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಒಂದು ಬರ್ತಾತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳ ಮಾರಣ ಹೋಮ ನಡೀತಾ ಇದೆ. ಜೊತೆಗೆ ಮರಗಳ ಮಾರಣ ಹೋಮದಿಂದ ಪರಿಸರ ಕೂಡ ಒಳ್ಳೆಯ ಗಾಳಿಯ ವಾತಾವರಣ ಕೂಡ ಬೆಂಗಳೂರು ನಗರ ಸೇರಿದಂತೆ ಹೊರವಲಯದಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಬಿಎಸ್ಎಫ್ ಒಂದು ಕ್ಯಾಂಪಸ್ ನಲ್ಲಿ ಇವತ್ತು ಅರ್ಥಪೂರ್ಣವಾದ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇರುವಂತದ್ದು ನಾನು ದೃಶ್ಯಗಳಲ್ಲಿ ಕೂಡ ನಿಮ್ಗೆ ನೋಡ್ತಾ ಹೋಗ್ತೇನೆ. ಇದು ದೇವನಹಳ್ಳಿ ತಾಲೂಕಿನ ಒಂದು ಕಾರಳ್ಳಿ ಬಳಿ ಇರ್ತಕ್ಕಂಥ ಬಿಎಸ್ಎಫ್ ಕ್ಯಾಂಪಸ್ ನಲ್ಲಿ ನಾವಿರುವಂತದ್ದು. ಬಿಎಸ್ಎಫ್ ಕ್ಯಾಂಪಸ್ ನಲ್ಲಿ ಸಾವಿರಾರು ಜನ ಬಿಎಸ್ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಿಬ್ಬಂದಿಗಳು ಇಲ್ಲಿ ಟ್ರೈನಿಂಗ್ ಅನ್ನ ಪಡಿತಾ ಇದ್ದಾರೆ. ಇದೇ ಒಂದು ಕ್ಯಾಂಪಸ್ ನಲ್ಲಿ, ಯಾಕಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಕ್ಯಾಂಪಸ್ ನಲ್ಲಿ ಏನು ಒಂದು ಬಯಲು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಇದೇ ಕ್ಯಾಂಪಸ್ ಇರ್ತಕ್ಕಂಥ ವಾತಾವರಣದಲ್ಲಿ ಅಲ್ಲಿ ಸುಮಾರು 12,000 ಗಿಡಗಳನ್ನ ನೆಡುವಂತಹ ಇವತ್ತು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಇವತ್ತು ಮಹಿಳಾ ದಿನಾಚರಣೆ ವಿಶೇಷವಾಗಿ ಇರುವುದರಿಂದ ಮಹಿಳೆಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ವಿವಿಧ ಜಾತಿಯ ಸುಮಾರು 12,000 ಗಿಡಗಳನ್ನ ನೆಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಈ ಒಂದು ಪ್ರದೇಶಗಳಲ್ಲಿ ಅಂದ್ರೆ ಇಲ್ಲಿ ಈ ರೀತಿಯಾದ ಬರಡು ಪ್ರದೇಶಗಳಿದೆ, ಅಲ್ಲಿ ಎಲ್ಲಾ ಕೂಡ ವಿವಿಧ ಜಾತಿಯ ಮರಗಳನ್ನ ಅಂದ್ರೆ ಗಿಡಗಳನ್ನ ಇವತ್ತು ನೆಟ್ಟು ಇದನ್ನ ಬೆಳೆಸಬೇಕು. ಜೊತೆಗೆ ಇದು ಪರಿಸರನ ಉಳಿಸಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ರೀತಿಯಲ್ಲಿ ಮರಗಳು ಈಗಾಗಲೇ ಒಡೆದು ಪರಿಸರ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಹೊರವಲಯಗಳು ಕೂಡ ಮುಂದಿನ ಪೀಳಿಗೆಯಲ್ಲಿ ಮರಗಳು ಈಗಾಗಲೇ ಒಂದು ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳ ಕೂಡ ಮಾರಣ ಹೋಮ ನಡೀತಾ ಇದೆ. ಇದನ್ನ ತಡೆಗಟ್ಟಬೇಕು. ಜೊತೆಗೆ ಮರಗಳನ್ನ ನೆಟ್ಟು, ಯಾಕೆಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರೆ ಒಂದು ಮರ ತಾಯಿ ಇದ್ದಂಗೆ, ತಾಯಿ ರೀತಿಯಲ್ಲಿ ಮರವನ್ನ ಕೂಡ ಗಿಡವನ್ನ ಕೂಡ ಬೆಳೆಸಬೇಕು ಅಂತಕ್ಕಂಥ ಒಂದು ವಾಕ್ಯ ಏನಿದೆ, ಅದರ ಅಂಗವಾಗಿ ಇವತ್ತು ಬಿಎಸ್ಎಫ್ ಸಿಬ್ಬಂದಿಗಳು ಇರಬಹುದು. ಜೊತೆಗೆ ಸಾಕಷ್ಟು ಜನ ಮಹಿಳೆಯರು ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಗಿಡ ನೆಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಈ ರೀತಿಯಾಗಿ ಒಂದು ಗಿಡಗಳನ್ನ ನೆಟ್ಟು ಇಡೀ ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಭಾಗಗಳು ಕೂಡ ಸಾರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಈ ರೀತಿಯಾದ ವಿನೂತನವಾಗಿ ಗಿಡಗಳನ್ನ ಅಂದ್ರೆ ಸುಮಾರು 12,000 ಗಿಡಗಳನ್ನ ನೆಡ್ತಕ್ಕಂಥ ಕೆಲಸ ಕಾರ್ಯ ನಡೀತಾ ಇದೆ. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮರಗಿಡಗಳು ಈಗಾಗಲೇ ಒಡೆದು ಒಂದು ಬಯಲು ಅಂದ್ರೆ ಒಳ್ಳೆಯ ವಾತಾವರಣ ಸಿಗ್ತಾ ಇಲ್ಲ. ಕ್ಯಾಂಪಸ್ ನಲ್ಲಿ ಈಗ ಬಿಎಸ್ಎಫ್ ಕ್ಯಾಂಪಸ್ ನಲ್ಲಿ ಈ ರೀತಿಯಾಗಿ 12,000 ಗಿಡಗಳನ್ನ ನೆಡೋದ್ರ ಮೂಲಕ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಗಿಡಗಳನ್ನ ನೆಟ್ಟು ನಮ್ಮ ಪರಿಸರವನ್ನ ಉಳಿಸಬೇಕು ಅಂತ ಹೇಳಿ ಇವತ್ತು ಬಿಎಸ್ಎಫ್ ಕ್ಯಾಂಪಸ್ ನಲ್ಲಿ ಬಿಎಸ್ಎಫ್ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಮಹಿಳಾ ದಿನಾಚರಣೆವಾಗಿ ಮಹಿಳೆಯರು ಇರ್ಬೋದು, ಇವತ್ತು ಗಿಡ ನೆಡುವುದರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನ ಸಾರ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ನಗರೀಕರಣ ಬೆಳೆದಂತೆ ಬೆಂಗಳೂರು ನಗರ ಹೊರವಲಯದಲ್ಲಿ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಒಂದು ಬರ್ತಾತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳ ಮಾರಣ ಹೋಮ ನಡೀತಾ ಇದೆ. ಜೊತೆಗೆ ಮರಗಳ ಮಾರಣ ಹೋಮದಿಂದ ಪರಿಸರ ಕೂಡ ಒಳ್ಳೆಯ ಗಾಳಿಯ ವಾತಾವರಣ ಕೂಡ ಬೆಂಗಳೂರು ನಗರ ಸೇರಿದಂತೆ ಹೊರವಲಯದಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಬಿಎಸ್ಎಫ್ ಒಂದು ಕ್ಯಾಂಪಸ್ ನಲ್ಲಿ ಇವತ್ತು ಅರ್ಥಪೂರ್ಣವಾದ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇರುವಂತದ್ದು ನಾನು ದೃಶ್ಯಗಳಲ್ಲಿ ಕೂಡ ನಿಮ್ಗೆ ನೋಡ್ತಾ ಹೋಗ್ತೇನೆ. ಇದು ದೇವನಹಳ್ಳಿ ತಾಲೂಕಿನ ಒಂದು ಕಾರಳ್ಳಿ ಬಳಿ ಇರ್ತಕ್ಕಂಥ ಬಿಎಸ್ಎಫ್ ಕ್ಯಾಂಪಸ್ ನಲ್ಲಿ ನಾವಿರುವಂತದ್ದು. ಬಿಎಸ್ಎಫ್ ಕ್ಯಾಂಪಸ್ ನಲ್ಲಿ ಸಾವಿರಾರು ಜನ ಬಿಎಸ್ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಿಬ್ಬಂದಿಗಳು ಇಲ್ಲಿ ಟ್ರೈನಿಂಗ್ ಅನ್ನ ಪಡಿತಾ ಇದ್ದಾರೆ. ಇದೇ ಒಂದು ಕ್ಯಾಂಪಸ್ ನಲ್ಲಿ, ಯಾಕಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಕ್ಯಾಂಪಸ್ ನಲ್ಲಿ ಏನು ಒಂದು ಬಯಲು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಇದೇ ಕ್ಯಾಂಪಸ್ ಇರ್ತಕ್ಕಂಥ ವಾತಾವರಣದಲ್ಲಿ ಅಲ್ಲಿ ಸುಮಾರು 12,000 ಗಿಡಗಳನ್ನ ನೆಡುವಂತಹ ಇವತ್ತು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಇವತ್ತು ಮಹಿಳಾ ದಿನಾಚರಣೆ ವಿಶೇಷವಾಗಿ ಇರುವುದರಿಂದ ಮಹಿಳೆಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ವಿವಿಧ ಜಾತಿಯ ಸುಮಾರು 12,000 ಗಿಡಗಳನ್ನ ನೆಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಈ ಒಂದು ಪ್ರದೇಶಗಳಲ್ಲಿ ಅಂದ್ರೆ ಇಲ್ಲಿ ಈ ರೀತಿಯಾದ ಬರಡು ಪ್ರದೇಶಗಳಿದೆ, ಅಲ್ಲಿ ಎಲ್ಲಾ ಕೂಡ ವಿವಿಧ ಜಾತಿಯ ಮರಗಳನ್ನ ಅಂದ್ರೆ ಗಿಡಗಳನ್ನ ಇವತ್ತು ನೆಟ್ಟು ಇದನ್ನ ಬೆಳೆಸಬೇಕು. ಜೊತೆಗೆ ಇದು ಪರಿಸರನ ಉಳಿಸಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ರೀತಿಯಲ್ಲಿ ಮರಗಳು ಈಗಾಗಲೇ ಒಡೆದು ಪರಿಸರ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಹೊರವಲಯಗಳು ಕೂಡ ಮುಂದಿನ ಪೀಳಿಗೆಯಲ್ಲಿ ಮರಗಳು ಈಗಾಗಲೇ ಒಂದು ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳ ಕೂಡ ಮಾರಣ ಹೋಮ ನಡೀತಾ ಇದೆ. ಇದನ್ನ ತಡೆಗಟ್ಟಬೇಕು. ಜೊತೆಗೆ ಮರಗಳನ್ನ ನೆಟ್ಟು, ಯಾಕಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರೆ ಒಂದು ಮರ ತಾಯಿ ಇದ್ದಂಗೆ, ತಾಯಿ ರೀತಿಯಲ್ಲಿ ಮರವನ್ನ ಕೂಡ ಗಿಡವನ್ನ ಕೂಡ ಬೆಳೆಸಬೇಕು ಅಂತಕ್ಕಂಥ ಒಂದು ವಾಕ್ಯ ಏನಿದೆ, ಅದರ ಅಂಗವಾಗಿ ಇವತ್ತು ಬಿಎಸ್ಎಫ್ ಸಿಬ್ಬಂದಿಗಳು ಇರಬಹುದು. ಜೊತೆಗೆ ಸಾಕಷ್ಟು ಜನ ಮಹಿಳೆಯರು ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಗಿಡ ನೆಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಈ ರೀತಿಯಾಗಿ ಒಂದು ಗಿಡಗಳನ್ನ ನೆಟ್ಟು ಇಡೀ ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಭಾಗಗಳು ಕೂಡ ಸಾರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಈ ರೀತಿಯಾದ ವಿನೂತನವಾಗಿ ಗಿಡಗಳನ್ನ ಅಂದ್ರೆ ಸುಮಾರು 12,000 ಗಿಡಗಳನ್ನ ನೆಡ್ತಕ್ಕಂಥ ಕೆಲಸ ಕಾರ್ಯ ನಡೀತಾ ಇದೆ. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮರಗಿಡಗಳು ಈಗಾಗಲೇ ಒಡೆದು ಒಂದು ಬಯಲು ಅಂದ್ರೆ
ಒಳ್ಳೆಯ ವಾತಾವರಣ ಸಿಗ್ತಾ ಇಲ್ಲ. ಕ್ಯಾಂಪಸ್ ನಲ್ಲಿ ಈಗ BSF ಕ್ಯಾಂಪಸ್ ನಲ್ಲಿ ಈ ರೀತಿಯಾಗಿ 12,000 ಗಿಡಗಳನ್ನ ನೆಡೋದ್ರ ಮೂಲಕ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಗಿಡಗಳನ್ನ ನೆಟ್ಟು ನಮ್ಮ ಪರಿಸರವನ್ನ ಉಳಿಸಬೇಕು ಅಂತೇಳಿ ಇವತ್ತು BSF ಕ್ಯಾಂಪಸ್ ನಲ್ಲಿ BSF ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಮಹಿಳಾ ದಿನಾಚರಣೆವಾಗಿ ಮಹಿಳೆಯರು ಇರ್ಬೋದು, ಇವತ್ತು ಗಿಡ ನೆಡುವುದರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನ ಸಾರ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ನಗರೀಕರಣ ಬೆಳೆದಂತೆ ಬೆಂಗಳೂರು ನಗರ ಹೊರವಲಯದಲ್ಲಿ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಒಂದು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳ ಮಾರಣ ಹೋಮ ನಡೀತಾ ಇದೆ. ಜೊತೆಗೆ ಮರಗಳ ಮಾರಣ ಹೋಮದಿಂದ ಪರಿಸರ ಕೂಡ ಒಳ್ಳೆಯ ಗಾಳಿಯ ವಾತಾವರಣ ಕೂಡ ಬೆಂಗಳೂರು ನಗರ ಸೇರಿದಂತೆ ಹೊರವಲಯದಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ BSF ಒಂದು ಕ್ಯಾಂಪಸ್ ನಲ್ಲಿ ಇವತ್ತು ಅರ್ಥಪೂರ್ಣವಾದ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇರುವಂತದ್ದು ನಾನು ದೃಶ್ಯಗಳಲ್ಲಿ ಕೂಡ ನಿಮ್ಗೆ ನೋಡ್ತಾ ಹೋಗ್ತೇನೆ. ಇದು ದೇವನಹಳ್ಳಿ ತಾಲೂಕಿನ ಒಂದು ಕಾರಳ್ಳಿ ಬಳಿ ಇರ್ತಕ್ಕಂಥ BSF ಕ್ಯಾಂಪಸ್ ಅಲ್ಲಿ ನಾವಿರುವಂತದ್ದು. BSF ಕ್ಯಾಂಪಸ್ ನಲ್ಲಿ ಸಾವಿರಾರು ಜನ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಿಬ್ಬಂದಿಗಳು ಇಲ್ಲಿ ಟ್ರೈನಿಂಗ್ ಅನ್ನ ಪಡಿತಾ ಇದ್ದಾರೆ. ಇದೇ ಒಂದು ಕ್ಯಾಂಪಸ್ ನಲ್ಲಿ, ಯಾಕಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಕ್ಯಾಂಪಸ್ ನಲ್ಲಿ ಏನು ಒಂದು ಬಯಲು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಇದೆ ಕ್ಯಾಂಪಸ್ ಇರ್ತಕ್ಕಂಥ ವಾತಾವರಣದಲ್ಲಿ ಅಲ್ಲಿ ಸುಮಾರು 12,000 ಗಿಡಗಳನ್ನ ನೆಡುವಂತಹ ಇವತ್ತು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಇವತ್ತು ಮಹಿಳಾ ದಿನಾಚರಣೆ ವಿಶೇಷವಾಗಿ ಇರುವುದರಿಂದ ಮಹಿಳೆಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ವಿವಿಧ ಜಾತಿಯ ಸುಮಾರು 12,000 ಗಿಡಗಳನ್ನ ನೆಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಇಲ್ಲಿ ಈ ರೀತಿಯಾದ ಬರಡು ಪ್ರದೇಶಗಳಿದೆ, ಅಲ್ಲಿ ಎಲ್ಲಾ ಕೂಡ ವಿವಿಧ ಜಾತಿಯ ಮರಗಳನ್ನ ಅಂದ್ರೆ ಗಿಡಗಳನ್ನ ಇವತ್ತು ನೆಟ್ಟು ಇದನ್ನ ಬೆಳೆಸಬೇಕು, ಜೊತೆಗೆ ಇದು ಪರಿಸರನ ಉಳಿಸಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ರೀತಿಯಲ್ಲಿ ಮರಗಳು ಈಗಾಗಲೇ ಒಡೆದು ಪರಿಸರ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಹೊರವಲಯದಲ್ಲಿ ಕೂಡ ಮುಂದಿನ ಪೀಳಿಗೆಯಲ್ಲಿ ಮರಗಳು ಈಗಾಗಲೇ ಒಂದು ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳು ಕೂಡ ಮಾರಣ ಹೋಮ ನಡೀತಾ ಇದೆ. ಇದನ್ನ ತಡೆಗಟ್ಟಬೇಕು, ಜೊತೆಗೆ ಮರಗಳನ್ನ ನೆಟ್ಟು, ಯಾಕಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರೆ ಒಂದು ಮರ ತಾಯಿ ಇದ್ದಂಗೆ, ತಾಯಿ ರೀತಿಯಲ್ಲಿ ಮರವನ್ನ ಕೂಡ ಗಿಡವನ್ನ ಕೂಡ ಬೆಳೆಸಬೇಕು ಅಂತಕ್ಕಂಥ ಒಂದು ವಾಕ್ಯ ಏನಿದೆ, ಅದರ ಅಂಗವಾಗಿ ಇವತ್ತು BSF ಸಿಬ್ಬಂದಿಗಳು ಇರ್ಬೋದು, ಜೊತೆಗೆ ಸಾಕಷ್ಟು ಜನ ಮಹಿಳೆಯರು ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಗಿಡ ನೆಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಈ ರೀತಿಯಾಗಿ ಒಂದು ಮರ ಗಿಡಗಳನ್ನ ನೆಟ್ಟು ಇಡೀ ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಭಾಗಗಳು ಕೂಡ ಸಾರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಈ ರೀತಿಯಾದ ವಿನೂತನವಾಗಿ ಗಿಡಗಳನ್ನ ಅಂದ್ರೆ ಸುಮಾರು 12,000 ಗಿಡಗಳನ್ನ ನೆಡ್ತಕ್ಕಂಥ ಕೆಲಸ ಕಾರ್ಯ ನಡೀತಾ ಇದೆ. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮರ ಗಿಡಗಳು ಈಗಾಗಲೇ ಒಡೆದು ಒಂದು ಬಯಲು ಅಂದ್ರೆ ಒಳ್ಳೆಯ ವಾತಾವರಣ ಸಿಗ್ತಾ ಇಲ್ಲ. ಕ್ಯಾಂಪಸ್ ನಲ್ಲಿ ಈಗ BSF ಕ್ಯಾಂಪಸ್ ನಲ್ಲಿ ಈ ರೀತಿಯಾಗಿ 12,000 ಗಿಡಗಳನ್ನ ನೆಡೋದ್ರ ಮೂಲಕ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಗಿಡಗಳನ್ನ ನೆಟ್ಟು ನಮ್ಮ ಪರಿಸರವನ್ನ ಉಳಿಸಬೇಕು ಅಂತೇಳಿ ಇವತ್ತು BSF ಕ್ಯಾಂಪಸ್ ನಲ್ಲಿ BSF ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಮಹಿಳಾ ದಿನಾಚರಣೆವಾಗಿ ಮಹಿಳೆಯರು ಇರ್ಬೋದು, ಇವತ್ತು ಗಿಡ ನೆಡುವುದರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನ ಸಾರ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು.